ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಯು ಸಿ ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳು ಎಕನಾಮಿಕ್ಸ್ನಲ್ಲಿ 80ಕ್ಕೆ 80 ಅಂಕ ಹೇಗೆ ಪಡೆದುಕೊಳ್ಳಬೇಕೆಂದು ಈ ಆನ್ಸರ್ ಶೀಟ್ ಮೂಲಕ ತಿಳಿದುಕೊಳ್ಳಬಹುದು. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ PDF ಬೇಕಾದರೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಜಾಯಿನ್ ಆಗಿ ಅದರೊಳಗೆ ಟೆಲಿಗ್ರಾಮ್ನಲ್ಲಿ ಬಿಟ್ಟಿರ್ತೇವೆ. ಹಾಗಾಗಿ ವಿಡಿಯೋವನ್ನು ಪ್ರಾರಂಭ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ. ಇದು ನೋಡಿ, ಮಾಧ್ಯಮ ಕನ್ನಡ ವಿಷಯ ಸಬ್ಜೆಕ್ಟ್ ಅರ್ಥಶಾಸ್ತ್ರ, ವಿಷಯ ಸಂಖ್ಯೆ 22 ನೋಡಿ. ಎಲ್ಲ ಕರೆಕ್ಟ್ ಇದೆ ನೋಡಿ. 80ಕ್ಕೆ 80 ಅಂಕ ಇದೆ ನೋಡಿ. ಇದು ಸಾಮಾನ್ಯ ಸೂಚನೆಗಳು ಏನೇನಿದೆ ನೋಡಿ, ನೋಡ್ಕೊಳ್ಳಿ, ನಿಮಗೆ ಸಹ ಹೆಲ್ಪ್ ಆಗುತ್ತದೆ. ಭಾಗ ಎ ಶ್ರೇಣಿಗಳಲ್ಲಿ ಇವೆಲ್ಲ ಆನ್ಸರ್ 3 ಅಥವಾ 4 ಪೇಜ್ ಒಳಗಡೆ ಬರೆಯಬೇಕು. ಅದಕ್ಕಿಂತ ಮುಂದುಗಡೆ ಬರೆದರೆ ಭಾಗ ಎನಲ್ಲಿ ಬರೀಬೇಕು. ಮಾರ್ಕ್ಸ್ ಫಸ್ಟಾಗಿ 5 ಅಂಕ ಬರೆದು ಹಿಂದುಗಡೆ 1 ಅಂಕ ಬರೆದರೆ ಮಾರ್ಕ್ಸ್ ಕೊಡಲ್ಲ. ಫಸ್ಟ್ ಪೇಜ್ನಲ್ಲಿ 1 ಅಂಕ ಬರೆಯಬೇಕು. ಎಲ್ಲವನ್ನು ನೋಡ್ಕೊಳ್ಳಿ, ಹೀಗೆ ಬರೆಯಬೇಕು ನೋಡಿ. 1 ಅಂಕ ರೋಮನ್ ಅಂಕಿ ಅಂತ ಎಲ್ಲ ಕರೆಕ್ಟಾಗಿ ಹಾಕಬೇಕು ನೋಡಿ. 10 ಬರೆದರೆ 10ಕ್ಕೆ 10 ಪಡೆದುಕೊಂಡು 1 ಅಂಕದಲ್ಲಿ ಏನು ಮೇನ್ ಇದ್ರೋ ಮಾರ್ಕ್ಸ್ಗಳು ಹೊಂದಿಸಿ ಬರೆಯಿರಿ ನೋಡ್ರಿ. ಆನ್ಯುವಲ್ ಎಕ್ಸಾಮ್ದಲ್ಲಿ ಹೆಂಗೆ ಬರೆಯಬೇಕಂತ ಎಲ್ಲವೂ ನೋಡ್ಕೊಳ್ಳಿ. ಇವು ಸಹ ಬರುವ ಸಾಧ್ಯತೆ ಇದೆ. ರೋಮನ್ ಅಂಕಿ 4ರಲ್ಲಿ ಬರುವ 2 ಅಂಕದ ಪ್ರಶ್ನೆಗಳು ಸಹ ನೋಡ್ಕೊಳ್ಳಿ, ಹೆಂಗೆ ಬರೆಯಬೇಕು 1 ಅಂಕದ. ಇವು ಸಹ ಇಲ್ಲಿಯ ತನಕ ಫ್ರಂಟಲ್ಲಿ ಬರೆಯಬೇಕು. 5 ಅಂಕ ಮತ್ತು 2 ಅಂಕದ ಫಸ್ಟ್ ಬರೆಯಬಾರದು. ಇದಾದ ನಂತರ 2 ಅಂಕದ ನೋಡೋಣ. ಭಾಗ ಬಿ ಯಲ್ಲಿ ಬರುವ 2 ಅಂಕದ ಪ್ರಶ್ನೆಗಳು ಸಹ ನೋಡಿ, ಹೇಗೆ ಬರೆದಿದ್ದಾರೆ. ನೀವು ಎಕ್ಸ್ಟ್ರಾ ಸಹ ತಪ್ಪು ಬರೆದರೆ, ಒಂದು ತಪ್ಪಾದರೆ ಎಕ್ಸ್ಟ್ರಾ ಬರೆದು ಒಂದು ತಪ್ಪಾದರೆ ಅದಕ್ಕೆ ಸಹ ಮಾರ್ಕ್ಸ್ ಕೊಡ್ತಾರೆ. ಆದರೆ ಲಾಸ್ಟ್ ಅದರಲ್ಲಿ ಎಷ್ಟಿದೆ ಅಷ್ಟೇ ಕೊಡ್ತಾರೆ, ಹೆಚ್ಚಿಗೆ ಕೊಡುವುದಿಲ್ಲ. ಇದು ಸಹ 2 ಅಂಕದ ಪ್ರಶ್ನೆ ಆಗಿದೆ ನೋಡಿ. ಭಾಗ ಸಿ 5 ಅಂಕದ ಪ್ರಶ್ನೆಗಳಿಗೆ ಆನ್ಸರ್ ಎಷ್ಟು ಹೆಚ್ಚಿಗೆ ಬರೀತೀವಿ, ಎಷ್ಟು ಪೇಜ್ ಭಾಳ ತುಂಬುತ್ತೀವಿ, ಅಷ್ಟು ಮಾರ್ಕ್ಸ್ 5ಕ್ಕೆ 5 ಕೊಡ್ತಾರೆ. ನೋಡ್ಕೊಳ್ಳಿ ಹೇಗೆ ಬರೆದರೆ. ಪೀಠಿಕೆ, ಕೃಷಿ, ಕುಟುಂಬ ಅಂತ ಎಲ್ಲ ಹಂಗೆ ಬರೆಯಬೇಕಾಗುತ್ತದೆ. ನೋಡ್ಕೊಳ್ಳಿ, ನೇಕಾರರು ಎಲ್ಲ ಪಾಯಿಂಟ್ಸ್ ಹಾಕಿ ಬರೆಯಬೇಕಾಗುತ್ತದೆ. ಅವರು ಒಂದು 5 ಅಂಕದ ಎಷ್ಟು ಬರೆದಿದ್ದಾರೆ, ಸುಮಾರು 2 ಪೇಜ್ ಬರೆದಿದ್ದಾರೆ. ಇದು ಸಹ 5 ಅಂಕದ ನೋಡಿ. ವ್ಯತ್ಯಾಸಗಳು ಹೆಂಗೆ ಬರೆಯಬೇಕಂತ ಬಾಕ್ಸ್ ಹಾಕಿ ನೋಡಿ. ಏನು ನೀಟ್ನೆಸ್ ಆಗಿ ಬರೆದರೆ ನೀವು ಸಹ ಇದೇ ಥರ ನೀಟ್ನೆಸ್ ಆಗಿ ಬರೆದರೆ ನೀವು ಸಹ 80ಕ್ಕೆ 80 ಅಂಕ ಪಡೆದುಕೊಳ್ಳಬಹುದು ಎಕನಾಮಿಕ್ಸ್ನಲ್ಲಿ. ಹಾಗೆ ಇದೇ ತರಹದ ವಿಡಿಯೋಗಳನ್ನು ಕೊಡುತ್ತೇವೆ. ಕನ್ನಡ ಆನ್ಸರ್ ಶೀಟ್ ಎಲ್ಲವೂ ಆನ್ಸರ್ ಶೀಟ್ಗಳನ್ನು ಬಿಡುತ್ತೇವೆ, ನೋಡಿಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ. 30ನೇ ಕ್ವಶನ್ಗೆ ಆನ್ಸರ್ ಲೆಕ್ಕಸಾಧ್ಯವನ್ನು ಕರೆಕ್ಟಾಗಿ ಮಾಡಿದರೆ ಸೂತ್ರ ಎಲ್ಲವನ್ನು ಹಾಕಬೇಕಾಗುತ್ತದೆ. 31ನೇ ಕ್ವಶನ್ ಬೇಡಿಕೆ, ಪೂರೈಕೆ, ಸಮತೋಲನ, ಅಸಮತೋಲನ ಎಲ್ಲವೂ ನೋಡಿ. ಬಾಕ್ಸ್ ಹೆಂಗೆ ಬರೆದರೆ ನೀವು ಸಹ ಹೀಗೆ ಬರೆಯಿರಿ. 5ಕ್ಕೆ 5, 4ಕ್ಕೆ 4 ಅಂಕ ಕೊಡ್ತಾರೆ. ಬಂಡವಾಳ ಖಾತೆ ನೋಡಿ, ಅಡ್ಡ ಬರೆದರೂ ಸಹ ಕೊಡ್ತಾರೆ. ಆಗ ಒಂದೇ ಪೇಜ್ನಲ್ಲಿ ಬರೆಯಿರಿ, ನೀಟ್ನೆಸ್ ಆಗಿ ಕಾಣುತ್ತದೆ. ಹಾಗಾಗಿ ಭಾಗ ಡಿ ಔಷಧಿ ನೌಕರರಿಗೆ, ಇದು ಪ್ರತಿ ವರ್ಷ ಸಹ ಕೇಳುವ ಕ್ವಶನ್ ಆಗಿದೆ. ಅದಕ್ಕೆ ನೋಡಿ ಆನ್ಸರ್ ಹೇಗೆ ಬರೆದಿದ್ದಾರೆ. ಇದೇ ಥರ ಫ್ರಂಟ್ ಬರೆಯಿರಿ, ನಿಮಗೂ ಸಹ 6ಕ್ಕೆ 6 ಅಂಕ ಕೊಡುತ್ತಾರೆ. 6 ಅಂಕದ ಒಂದೇ ಕ್ವಶನ್ಗೆ ಇದು ಸಹ ಆನ್ಸರ್ ಇದೆ ನೋಡಿ. ಅದಕ್ಕೆ ಇದೆ ನೋಡಿ, ಇದು ಈ ಆನ್ಸರ್ ಸಹ ಅದರದೇ. ಇದು ಸಹ ಅದರದೇ ಆಗಿದೆ ನೋಡಿ. ಅವಲತ್ತಿನ ರೇಖೆ ಇದೆ. 3 ಪೇಜ್ ಬರೆಯೋದ್ರೆ 3 ಅಥವಾ 4 ಪೇಜ್ ಬರೆದರೆ ಮಾತ್ರ 6ಕ್ಕೆ 6 ಅಂಕ ಕೊಡುತ್ತಾರೆ. ಇದು ಸಹ ಅದರದೇ ಇದೆ ನೋಡಿ. ಸುಮಾರು 3 ಅಥವಾ 3ಕ್ಕಿಂತ ಹೆಚ್ಚು ಬರೆಯಬೇಕು, ಹಾಗಾದರೆ ಮಾತ್ರ 6ಕ್ಕೆ 6 ಅಂಕ ಕೊಡುವ ಸಾಧ್ಯತೆ ಇದೆ. ಇವರು ಸುಮಾರು 5 ಪೇಜ್ ಬರೆದಿದ್ದಾರೆ ನೋಡಿ, 6 ಅಂಕ ಕೊಟ್ಟಿದ್ದಾರೆ ನೋಡಿ. 39ನೇ ಕ್ವಶನ್ ಹಣದ ಕಾರ್ಯಗಳಿಗೆ ನೋಡಿ ಆನ್ಸರ್ ಎಷ್ಟು ಬರೆದಿದ್ದಾರೆ ನೋಡಿ. ನೋಡಿಕೊಳ್ಳಿ ಎಲ್ಲರೂ ಹೇಗೆ ಬರೆಯಬೇಕು ಪಾಯಿಂಟ್ಸ್ ಹಾಕಿ ಅಂತ. ಇದಕ್ಕೆ ಸುಮಾರು 3 ಪೇಜ್ ಬರೆದಿದ್ದಾರೆ. ನೋಡ್ಕೊಳ್ಳಿ ಪಾಯಿಂಟ್ಸ್ ಹಾಕಿ ಹೇಗೆ ಬರೆದಿದ್ದಾರೆ, ಹಾಗೆ ವಿವರಣೆ, ಉಪಸಂಹಾರ ಎಲ್ಲವೂ ಎಲ್ಲ. ಇದು ಇನ್ನು ಬೇರೆ ಆನ್ಸರ್ ಇದೆ ನೋಡಿ. ಮೇನ್ ಆಗಿ ನೀಟ್ನೆಸ್ ಮೇಂಟೈನ್ ಮಾಡಬೇಕು, ಎಲ್ಲರೂ ನೋಡ್ಕೊಳ್ಳಿ ಹೀಗೆ ನೀಟ್ನೆಸ್ ಮೇಂಟೈನ್ ಮಾಡಬೇಕು. ಇದು ಸಹ ಅದರದೇ ಇದೆ ನೋಡಿ. ಭಾಗ ಎನಲ್ಲಿ ಬರುವ 5 ಅಂಕದ ಪ್ರಶ್ನೆಗೆ ನೋಡಿ, ನೀಟಾಗಿ ಬರೆದಿದ್ದಾರೆ. ಸೂತ್ರಗಳು ಎಲ್ಲವನ್ನು ಹಾಕಿ ಹೀಗೆ ಬರೆಯಿರಿ, 5ಕ್ಕೆ 5 ಅಂಕ ಕೊಡುತ್ತಾರೆ. 43ನೇ ಕ್ವಶನ್ಗೆ ಆನ್ಸರ್ ಉಳಿತಾಯ ಮುಂಗಡ ಪತ್ರ, ಇದು ಸಹ ನೋಡಿ ನೀಟ್ನೆಸ್ ಆಗಿ ಬರೆದಿದ್ದಾರೆ. ಇದೇ ಥರ
ಥರ ಬರೆಯಿರಿ.